ಬನ್ನಿ, ಕೋಟೆಯ ಮೇಲಿನ ಗುಪ್ತ ಜಾಗ ನೋಡಿ ಹೇಗಿದೆ. ಇದೊಂದು ಗುಪ್ತ ಜಾಗ. ಇಲ್ಲಿ ಸೈನಿಕರು ಅಡಗುದಾಣ ಆಗಿರ್ಬೋದು, ಅಥವಾ ಆಶ್ರಯ ಪಡೆಯೋಕ್ಕಾಗಿರ್ಬೋದು, ಅಥವಾ ಮಳೆ ಬಂದಾಗ ಯಾವುದೇ ಆಗಲಿ ಆಗ ಕಟ್ಟಿರೋ ಕಟ್ಟಡ ನೋಡಿ ಹೇಗಿದೆ. ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೊರಟಿ ನಾನು ನಮ್ಮ ಅಳಿಯ ಭರತ್ ಸ್ವಲ್ಪ ಕೂತ್ಕೊಂಡು ಸ್ನ್ಯಾಕ್ಸ್ ತಿಂದ್ವಿ. ಅದು ಇದು ತಂದಿದ್ವಿ, ಚುರುಮುರಿ ಚಕ್ಲಿ ಅಥವಾ ಸ್ವಲ್ಪ ತಿಂದು ನೀರು ಕುಡಿದು ರಿಲ್ಯಾಕ್ಸ್ ಆಗಿ ಕೆಳಗಡೆ ಹೊರಟೆವು. ಇಬ್ಬರು ಕೂಡಿ ಮಾತಾಡ್ಕೊಂಡು ರಿಲ್ಯಾಕ್ಸ್ ಆಗಿ ನಾನು ನಮ್ಮ ಅಳಿಯ ಭರತ್ ಕೆಳಗಡೆ ಹೊರಟು ಸೀದಾ ನಾವು ತಲುಪಿದ್ದು ಕೆಳಗಡೆ. ಇದೊಂದು ವಿಹಂಗಮ ನೋಟ. ಕೆಳಗಡೆ ಒಂದು ದೊಡ್ಡ ಕೆರೆ ಇದೆ, ಸುತ್ತ ಬೆಟ್ಟ ಇದ್ದಾವೆ. ಹಾಗೆ ನೋಡ್ತಾ 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 ಹೊರಟೆವು. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಏನೋ ಇದೆ. ಇದೇನಿದೆ ಓಹೋ ಹೋ 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 ಹನುಮಂತಣ್ಣ ಬಂದಿದೆ ನೋಡಿ ಹೇಗಿದ್ದಾನೆ. ನನಗೆ ಗೊತ್ತಿಲ್ಲ, ಅಡಿಗಿರೋದಿಲ್ಲ. ನಾನು ಏನೋ ಇದೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ. ನೋಡಿ ದೊಡ್ಡ ಕೆರೆ, ಬೆಟ್ಟ ಹೇಗಿದೆ. ಹನುಮಂತನ ದರ್ಶನ ಆಯಿತು, ಚೆನ್ನಾಗಾಯಿತು. ನಮ್ಮನ್ನು ನೋಡ್ತಾ ಗುರಾಯಿಸಿದ, ಮತ್ತೆ ಓಡ್ತಾ ಹೊರಟೋದ. ಬಾ ಅಂತ ಕರೆದಂಗೆಲ್ಲ ಓಡ್ತಾ ಹೊರಟೋದ. ತಿಂಡಿ ಕೊಡ್ತೀನಿ ಬಾ ಅಂದ್ರೂ ಬರಲಿಲ್ಲ. ಮತ್ತೆ ಸ್ವಲ್ಪ ದೂರ ಹೋಗಿ ಕೂತ್ಕೊಂಡು ಯಾವನು ತಿಕ್ಕಲ್ ನನ್ನ ಮಗ ಇದ್ದಾನಂತೆ ಮತ್ತೆ ತಿರುಗಿ ನೋಡ್ತು. ಯಾಕಿದ್ದಿತ್ತು, ಅವನ ಪಾಟಿ ಅವನು ಬಿಟ್ಬಿಡೋಣ ಅಂತ ನಾವು ಮತ್ತೆ ಈ ಕಡೆ ತಿರುಗಿದೆವು. ಈಗ ಹೇಗಿದೆ ನೋಡಿ, ಗುಡ್ಡ ಬೆಟ್ಟ, ಸುತ್ತ ಬೆಟ್ಟ ನೋಡು, ಮಧ್ಯೆ ಕೆರೆ. ಈ ಕೋಟೆಯ ಪಕ್ಕದಲ್ಲಿರೋ ವಿಹಂಗಮ ನೋಟ, ಮೇಲಿರೋ ಬೆಟ್ಟದ ಬಂಡೆಗಳು ಯಾವ ರೀತಿ ಕಾಣ್ತಾ ಇದ್ದಾವೆ ನೋಡಿ.